ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಆಲ್ರೆಡಿ KCET ಆಪ್ಷನ್ ಎಂಟ್ರಿ ಮುಗಿದಿದೆ ಅಂತಂದರೆ 30ನೇ ತಾರೀಕು ಆಲ್ಮೋಸ್ಟ್ 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ಆಪ್ಷನ್ ಎಂಟ್ರಿ ಮುಗಿಯಿತು. ಬಟ್ ಸ್ಟಿಲ್ ಕೆಲವು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ, ಹಾಗೆ ಕೆಲವರು ಆಪ್ಷನ್ ಎಂಟ್ರಿ ಸ್ಟಾರ್ಟೇ ಮಾಡಿರೋದಿಲ್ಲ. ಕೆಲವರು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಬಟ್ ಫುಲ್ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಖಂಡಿತವಾಗೂ ಇದು ಒಂದು ಒಳ್ಳೆ ಆಪರ್ಚುನಿಟಿ ಇದೆ ನಿಮಗೆ. ಸೊ ಲಾಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಒಂದು ಎಕ್ಸ್ ಅಕೌಂಟಿನಲ್ಲಿ ಒಂದು ಮೆಸೇಜನ್ನು ನೋಡ್ಬೋದು ನೀವಿಲ್ಲಿ. ಇದು ಅಫಿಷಿಯಲ್ ಮೆಸೇಜ್ ಆಗಿರುತ್ತೆ. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಇದ್ದ ಕೊನೆಯ ದಿನಾಂಕ ಮುಗಿದಿದ್ದು, ಇದುವರೆಗೂ ಯಾರೆಲ್ಲ ಆಪ್ಷನ್ ಎಂಟ್ರಿ ದಾಖಲಿಸಲಿಲ್ಲವೋ ಅಂತಹವರು ಅಣಕು ಸೀಟು ಹಂಚಿಕೆ ಫಲಿತಾಂಶ ನಂತರದ ದಾಖಲಿಸಲು ಮತ್ತೊಮ್ಮೆ ಅವಕಾಶ ನೀಡಲಾಗುವುದು. ಅಂತಂದರೆ ಈಗ ಕಂಪ್ಲೀಟಾಗಿ ಡೇಟ್ ಮುಗಿದಿದ್ರೂ ಸಹ ಇನ್ನೊಮ್ಮೆ ಮಾಕ್ ರಿಸಲ್ಟ್ಸ್, ಅದನ್ನು ಅಣಕು ಸೀಟು ಹಂಚಿಕೆ ಅಂತ ಕರಿತೀವಿ. ಮಾಕ್ ರಿಸಲ್ಟ್ಸ್ ಬಿಟ್ಟಿದ ನಂತರ ಆ ರಿಸಲ್ಟ್ಸ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಡ್ತೀವಿ ನಾವು ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ನಿಮಗೆ ಒಂದು ಅಫಿಷಿಯಲ್ ಮೆಸೇಜನ್ನು ಕೊಟ್ಟಿರುವಂಥದ್ದು. ಹಾಗೆ ಫರ್ದರ್ ನೋಡೋದಾದರೆ ಈ ವಿಷಯದಲ್ಲಿ ಆತಂಕ ಬೇಡ. ಅಣಕು ಫಲಿತಾಂಶ ಬರೆಯುವವರೆಗೂ ಅಭ್ಯರ್ಥಿಗಳು ತಮ್ಮ ಇಷ್ಟದ ಕಾಲೇಜು ಅಥವಾ ಕೋರ್ಸುಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಲು ಸೂಚಿಸಲಾಗಿದೆ. ಸೊ ನಿಮಗೆ ಮಾರ್ಕ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ತುಂಬ ಟೈಮ್ ಏನು ಕೊಡಲ್ಲ ಅವ್ರು ನಿಮಗೆ. ಒಂದು ವೀಕ್ ಈ ಥರ ಟೈಮ್ ಕೊಟ್ಟ ಹಾಗೆ ಮೊದಲ ಥರ ಕೊಡೋದಿಲ್ಲ ನಿಮಗೆ. ತುಂಬ ಕಡಿಮೆ ಟೈಮ್ ಇರುತ್ತೆ ನಿಮಗೆ. ವಿತಿನ್ 1 ಡೇ ಅಥವಾ 2 ಡೇಸ್ ಅಷ್ಟೇ ಸಿಗೋದು ಟೈಮ್ ಆಗಿರುತ್ತೆ. ಒಂದು 2 ಡೇಸ್ ಸಿಗ್ಬೋದು ಅಷ್ಟೇ. ಹಾಗಾಗಿರೋದ್ರಿಂದ ಇನ್ನೂ ಯಾರಾದರೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನೀವು ಫಸ್ಟ್ ಕೆಲಸ ಏನು ಮಾಡಬೇಕು ಅಂತಂದರೆ, ಫಸ್ಟು ಪ್ರಿಯಾರಿಟಿ ಆರ್ಡರ್ ವೈಸು ಕಾಲೇಜುಗಳನ್ನು ಬರ್ಕೊಳ್ಳಿ. ನೀವು ಟ್ರೈ ಮಾಡೋಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಪ್ರಿಯಾರಿಟಿ ಆರ್ಡರ್ ವೈಸು ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ, ರೆಡಿಯಾಗಿರ್ರಿ. ಸೊ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ, ಮಾರ್ಕ್ ರಿಸಲ್ಟ್ಸನ್ನು. ಯೂಶಲಿ ಮಾರ್ಕ್ ರಿಸಲ್ಟ್ಸು ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಇರುವಂಥದ್ದು ಜುಲೈ 6th ಬಿಡ್ತಾರೆ ನಿಮಗೆ ಮಾರ್ಕ್ ರಿಸಲ್ಟ್ಸು. ಜುಲೈ 6th ರಿಸಲ್ಟ್ಸ್ ಬಿಟ್ಟಿದ್ದು ಆದಮೇಲೆ, ನಿಮಗೆ ಮಾರ್ಕ್ ರಿಸಲ್ಟ್ಸ್ ಬಿಟ್ಟಿದ್ದಾದಮೇಲೆ ಆಮೇಲೆ ನಿಮಗೆ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು. ಹಾಗೆ ರೀಅರೇಂಜ್ ಮಾಡ್ಕೊಳ್ಳೋಂಗಿದ್ರೆ ರೀಅರೇಂಜ್ ಮಾಡ್ಕೋಬೋದು. ಅಥವಾ ಇನ್ನೂ ಆಪ್ಷನ್ ಎಂಟ್ರಿ ಯಾರು ಸ್ಟಾರ್ಟ್ ಮಾಡಿರೋದಿಲ್ವೋ ಅವರು ಸಹ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬಹುದು. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರುವಂಥ ನೋಟಿಫಿಕೇಷನ್. ಸೊ ದಯವಿಟ್ಟು ನೀವು ಮಾಡಬೇಕಾದ್ರೆ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ, ಫಸ್ಟು ಯಾವ್ಯಾವ ಕಾಲೇಜುಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ಚೇಂಜಸ್ ಮಾಡಬೇಕು ಅಥವಾ ರೀಅರೇಂಜ್ ಮಾಡಬೇಕು ಅನ್ನೋಂಥದ್ದನ್ನು ಕಂಪ್ಲೀಟಾಗಿ ಒಂದು ಲಿಸ್ಟ್ ಶೀಟಲ್ಲಿ ಬರ್ಕೊಳ್ಳಿ. ಈಗ ಯಾರು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ನೀವು ರೀಅರೇಂಜ್ ಮಾಡ್ಕೊಳ್ತೀವಿ ಅಂತಂದ್ರೂ ಅದನ್ನು ಅಷ್ಟೇ ನಂಬರ್ಸನ್ನು ನೀವು ಶೀಟ್ ಆಲ್ರೆಡಿ ಪ್ರಿಂಟೌಟ್ ಬಂದಿರುತ್ತೆ. ಸೊ ಅದನ್ನು ನೀವು ಪ್ರಿಂಟೌಟ್ ತೊಗೊಂಡಿರೋದನ್ನು ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಮೇಲೆ ರೀಅರೇಂಜ್ ಮಾಡ್ಕೋಬೇಕಾ ಅಥವಾ ಮಧ್ಯದಲ್ಲಿ ಯಾವ್ದಾದ್ರು ಕಾಲೇಜ್ ಆ್ಯಡ್ ಮಾಡ್ಕೋಬೇಕಾ ಅಥವಾ ರಿಮೂವ್ ಮಾಡಬೇಕಾ. ಸೊ ಎಲ್ಲವನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಶೀಟಲ್ಲಿ ಬರೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಸ್ವಲ್ಪನೇ ಟೈಮ್ ಇರುತ್ತೆ, ಜಾಸ್ತಿ ಟೈಮ್ ಸಿಗೋದಿಲ್ಲ ನಿಮಗೆ. ಸೊ 1 ದಿನ ಅಥವಾ 2 ದಿನ ಮ್ಯಾಕ್ಸಿಮಮ್ ಅಷ್ಟೇ ಟೈಮ್ ಸಿಗುವಂಥದ್ದು. ಅಷ್ಟು ಒಳಗಡೆ ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿರೋದ್ರಿಂದ ರೆಡಿ ಮಾಡ್ಕೊಳ್ಳಿ. ಸೊ ಇಮ್ಮಿಡಿಯೇಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಳ್ಳಿ. ಓಕೆ, ಸೊ ಇದು ಇವತ್ತಿನ ವಿಚಾರ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.